ನನ್ನ ಸಾವಿಗೆ ನನ್ನ ತಮ್ಮನಾದ ಜೋಬಿ ಹಾಗೂ ಸ್ವಾತಿ, ಮೊದಲಿಗೆ ಸ್ವಾತಿನೇ ನಾನು ಹೇಳ್ತೀನಿ, ಸ್ವಾತಿ ಶರ್ಮಿಳಾ ಅವಳೇ ಕಾರಣ. ಯಾಕಂದರೆ ಅವಳಿಂದನೇ ಇವತ್ತು ನಾನು ಈ ಪರಿಸ್ಥಿತಿಗೆ ಬಂದಿರೋದು. ನನ್ನ ತಂಗಿಗೆ ಎಲ್ಲ ಕಡೆಯಿಂದಲೂ ಸಾಲ ಮಾಡಿಸಿ ಅವಳು ಯಾವುದೋ ಒಂದು ಅವ್ನು IPL ಆಡಿದ್ದಾನೆ, ಅವಳು ಯಾವುದೋ ಬೆಟ್ಟಿಂಗೆಲ್ಲ ಆಡಿಸಿದ್ದಾಳೆ. ಅವನ ಕೈಲಿ ದುಡ್ಡು ಮಾಡೋ ಆಸೆಯಲ್ಲಿ ಹಿಂದೆ ಹೋಗಿ ಈ ಥರ ಎಲ್ಲ ಮಾಡಿಸಿದ್ದಾರೆ ಸರ್. ದಯವಿಟ್ಟು ಸಾಲದವರೆಲ್ಲ ಈಗ ಮನೆ ಮುಂದೆ ಬರ್ತಾರೆ. ಈ ವಿಷಯ ನಂಗೆ ಗೊತ್ತಿರಲಿಲ್ಲ ಸರ್. 3 ವರ್ಷದಿಂದ ನಮ್ಮ ಅಪ್ಪ ಅಮ್ಮ ತೀರ್ಕೊಂಡು ಈಗ 3 ವರ್ಷ ಆಗಿರೋದು. ಇವಾಗಿಂದ ಇಲ್ಲಿ ತನಕ ನನ್ನ ತಂಗಿ ಕುತ್ತಿಗೆ ತನಕ ಅವ್ರು ಇಳಿಸ್ಬಿಟ್ಟವ್ರೆ ಸಾಲ ಮಾಡಿಸಿ ಸರ್. ಅದಕ್ಕೇ ದಯವಿಟ್ಟು ಅವಳನ್ನ ಮೋಸ ಮಾಡಿದರೆ ಸರ್. ಇವತ್ತು ಅವರಿಲ್ಲ, ಅವ್ರ ಮನೇಲಿ ಅವರೇ, ನಮ್ಮ ಮನೇಲಿ ಎಲ್ಲ ಸಾಲದವರು ಬರ್ತಾರೆ. ಯಾಕೆ ಹೇಳಿ, ಅವ್ರಿಗೆ ಎಲ್ಲ ಥರ ಆಟ ಆಡ್ಬಿಟ್ಟು ನಮ್ಮ ಮನೇಲೇ ಎತ್ಕೊಂಡು ಸಾಲ ಮಾಡಿಸ್ಕೊಂಡು ಈಚೆ ಹೋಗಿ ನಮ್ಮ ತಂಗಿಗೆ ಇನ್ನೂ ಕುತ್ತಿಗೆ ಸಾಲ ಮಾಡಿಸ್ಕೊಂಡು ಈಗ ಅವರು ನಮ್ಮ ಬಾಳನ್ನ ಈ ಥರ ಆಟ ಆಡ್ಬಿಟ್ಟವ್ರೆ ಸರ್. ಮೊದಲಿಗೆ ಸ್ವಾತಿ, ಆಮೇಲೆ ನನ್ನ ತಮ್ಮ ಜೋಬಿ ಎಲ್ಲ ಗೊತ್ತಿದೆ. ಇಬ್ಬರು ಗೊತ್ತಿದ್ರು ಇಬ್ಬರು ನಾಟಕ ಆಡ್ತವ್ರೆ ಸರ್. ನಾಟಕ ಆಡಿ ಊರವ್ರ ಹತ್ರ ಎಲ್ಲ ಸಾಲ ಮಾಡಿಸ್ಬಿಟ್ಟು ಈ ಅವತಾರಕ್ಕೆ ತಂದಿದ್ದಾರೆ ಸರ್. ದಯವಿಟ್ಟು ನನ್ನ ತಂಗಿಗೆ ಮೋಸ ಆಗಿರೋದ್ರಿಂದ ನನಗೆ ಮಾಡ್ತಾಯಿರೋದು ಸರ್. ಯಾಕಂದರೆ ನಾವು ಮಾನಮರದಿಂದ ಬದುಕಿರೋರು, ನನ್ನ ತಂಗಿನೂ ಅಷ್ಟೇ ಒಳ್ಳೆ ಹುಡುಗಿ, ಮಾನಮರದಿಂದ ಬದುಕಿರೋರು. ಇವರೆಲ್ಲ ಹಿಂಗೆ ಮಾಡಿದ್ದಕ್ಕೆ ನಾನು ಈ ನಿರ್ಧಾರಕ್ಕೆ ಬಂದಿರೋದು. ನನ್ನ ಅಕ್ಕನೂ ಏನೂ ಹೆಲ್ಪ್ ಮಾಡ್ತಾಯಿಲ್ಲ ಸರ್. ಆಕೆ ಬರ್ತಾಯಿದ್ದಾಳೆ, ಅವ್ಳ ಕೈಲಿ ಆದಷ್ಟು ಹೇಳಿದ್ಲು, ಆದ್ರೂ ನಮ್ಮ ತಂಗಿನೇ ಅವಳು ದ್ರೋಹಿಸ್ತಾಳೆ ಸರ್. ನೀನೇ ಎಲ್ಲ ಕಾರಣ ಅಂದ್ಬಿಟ್ಟು. ಅದು ಹೆಂಗೆ ಸರ್, ಅವಳಿಗೆ ಗಂಡ ಇಲ್ಲ, ಅವ್ರ ಗಂಡ 2017 ತೀರ್ಕೊಬಿಟ್ರು ಸರ್. ಅವರು ದಮಾಮಲ್ಲಿ ತೀರ್ಕೊಬಿಟ್ರು ಅವರು. ಆದರೆ ಈ ಹುಡುಗಿ ಒಬ್ಬಳೇ ಸಿಕ್ತು ಅಂದ್ಬಿಟ್ಟು ಅವಳ ಜೀವನದಲ್ಲಿ ಎಲ್ಲ ಥರ ಆಟನೂ ಆಡಿಸ್ಬಿಟ್ಟಿದ್ದಾರೆ ಸರ್. ದಯವಿಟ್ಟು ನನ್ನ ಸಾವಿಗೆ ಅವರಿಬ್ಬರೇ ಕಾರಣ. ಜೋಬಿ ಮೊದಲಿಗೆ ಸ್ವಾತಿನೇ ಅಂತ ಅಂತೀನಿ, ಅವಳದೇ ಇದೆಲ್ಲ ಬ್ರಿಲಿಯಂಟು. ಅವಳು ಹೇಳ್ದಂಗೆ ಈಗ ಇವನು ಕೇಳಬೇಕು. ಅದೆಲ್ಲಿಂದನೋ ಕರ್ಕೊಂಬಂದು ಪ್ರೀತಿ ಮಾಡ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಮನೆಗೆ ಸೇರಿಸಿರೋ ಹುಡುಗಿನ, ಆ ಹುಡುಗಿ ನನ್ನ ಭಾಳ ಈ ಥರ ಆಡಿದ್ದಾಳೆ. ದಯವಿಟ್ಟು ನನ್ನ ತಂಗಿಗೆ ಮೋಸ ಆಗಿರೋದಕ್ಕೆ ಅವರಿಬ್ಬರನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ ಸರ್. ನ್ಯಾಯ ಸಿಗಲೇಬೇಕು. ಅವ್ರು ಏನೇ ಆಟ ಆಡೋದು ಅವ್ರದ್ದೇ ಸರ್. ಅದು ಈ ಆಟಕ್ಕೆ ಇಷ್ಟು ಮಟ್ಟಿಗೆ ಆಟ ಆಡೋಕ್ಕೆ, ನಮ್ಮ ಜೀವನದಲ್ಲಿ ಈ ಥರ ಆಟ ಆಡೋಕ್ಕೆ ಅವರೇ ಕಾರಣ. ಈಗೆಲ್ಲ ಸಾಲದವ್ರು ಮನೆ ಹತ್ರ ಬರ್ತಾಯಿದ್ದಾರೆ. ಎಲ್ಲರೂ ನಮ್ಮ ತಂಗಿ ಕೈಲಿ ಅವಳು ಎಷ್ಟು ಮಟ್ಟಿಗೆ ಇಸ್ಕೊಳ್ಳೋಂದರೆ 1,50,000 ಬಡ್ಡಿ ಡೈಲಿ ಕಟ್ಟಂಗೆ ಮಾಡಿಸಿದ್ದಾರೆ ಸರ್. 2,60,000 ಡೈಲಿ ಕಟ್ಟಂಗೆ ಮಾಡಿಸ್ಬಿಟ್ಟಿದ್ದಾರೆ ಸರ್. ಈ ಥರ ಎಲ್ಲ ಯಾರಾದರೂ ಮಾಡ್ತಾರಾ ಸರ್? ಯಾರಾದರೂ ಮಾಡ್ತಾರಾ ಈ ಥರ? ನಮ್ಮ ತಂಗಿ ಕೈಲಿ ಸಿಕ್ಕವ್ರೆ. ನಮ್ಮ ತಂಗಿ ಒಬ್ಳು ಅಂದ್ಬಿಟ್ಟು ಈ ಥರ ಎಲ್ಲ ಮಾಡಿಸ್ಬಿಟ್ಟು ಇವತ್ತು ನಮ್ಮನ್ನೆಲ್ಲ ಬೀದಿ ಪಾಲು ಮಾಡಿಬಿಟ್ಟು ಅವರು ಬಾಡಿಗೆ ಮನೆಯಲ್ಲಿ ಅವಳು ಇಟ್ಕೊಂಡು ಆರಾಮಾಗಿ ಕೈ ಬದಲಾಯಿಸ್ಬಿಡ್ತಾವಳೆ ಸರ್. ನನಗೇನು ಗೊತ್ತಿಲ್ಲ ಅಂತ. ಅವಳು ಯಾವುದೋ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾವಳೆ. ಆ ಕಂಪ್ನಿನ ಹೆಸ್ರು ಹೇಳ್ಬಿಟ್ಟು ಬಾಂಡ್ ಮಾಡಿಸ್ಬಿಟ್ಟು ಎಲ್ಲರಿಗೂ 1 ಲಕ್ಷ ಕೊಟ್ಟರೆ 20,000 ಸಿಗುತ್ತೆ, 50,000 ಸಿಗುತ್ತೆ, 5 ಲಕ್ಷ ಸಿಗುತ್ತೆ. ನಮ್ಮ ತಂಗಿನೂ ದುಡ್ಡು ಹಾಕೋವಳೆ. ಅದರಲ್ಲಿ ನಮ್ಮ ತಂಗಿ ಕೈಲೂ ಹಾಕಿಸ್ಬಿಟ್ಟು ಅವಳಿಗೂ ಮೋಸ ಮಾಡಿಸ್ಬಿಟ್ಟು ಯಾವ ರೀತಿಯಲ್ಲಿ ಆಟ ಆಡಿದ್ದಾಳೆ ಗೊತ್ತಾ ಸರ್ ಅವಳು. ಎಲ್ಲರ ಹತ್ರ ಊರವ್ರ ಹತ್ರ ನಮ್ಮ ತಂಗಿನ ಕಳಿಸ್ಬಿಟ್ಟು ಇಷ್ಟರ 1 ಲಕ್ಷ ಹಾಕಿ 2 ಲಕ್ಷ ಸಿಗುತ್ತೆ ಅಂತ ಮಾಡಿಸಿದ್ದಾರೆ ಸರ್. ಅವ್ರಿಗೆಲ್ಲ ಕೇಳಿ ನಮ್ಮ ತಂಗಿನ ಮುಂದೆ ನಿಲ್ಸ್ಕೊಂಡು ಹಿಂದೆ ನಿಲ್ಸ್ಕೊಂಡು ಅವಳು ನಾಟಕ ಆಡಿ ಈ ಥರ ಮಾಡಿಸಿದ್ದಾಳೆ. ನನ್ನ ಸಾವಿಗೆ ಅವಳೇ ಕಾರಣ. ನನ್ನ ತಮ್ಮನೂ ಅವನೇ. ನನ್ನ ತಮ್ಮನೂ ಅವನೇ. ನಮ್ಮ ಅಕ್ಕ ಬರ್ತಾಳೆ, ಏನು ಮಾಡೋಕ್ಕಾಗುತ್ತೆ? ಅವಳ ತಲೆನೂ ಎಲ್ಲರೂ ಕೆಡಿಸ್ಬಿಟ್ಟು, ಅವರಿಬ್ಬರು ಕೆಡಿಸ್ಬಿಟ್ಟು ಅವಳು ಎಲ್ಲಿ ಅಂತ ಯಾರು ಅಂತ ಇದು ಮಾಡ್ತಾಳೆ ಹೇಳಿ ಸರ್? ಅವಳು ಯಾರು ಅಂತ ನಂಬಕ್ಕಾಗುತ್ತೆ? ಬನ್ನಿ, ನಮಗೂ ನ್ಯಾಯ ಆಗಿರ್ತಾಳೆ, ಅವ್ರಿಗೂ ನ್ಯಾಯ ಆಗಿರ್ತಾಳೆ. ಏನು ಮಾಡವ? ನಾವಿಲ್ದಾಗ ಬೇರೆ ಥರ ಮಾತಾಡೋದು. ನಮ್ಮ ತಂಗಿನ ಮಗನ ನೋಡ್ಕೋತಾಳೆ, ನಾವೇನೋ ಮಾಡ್ಕೊಳ್ಳವ ಅಂದ್ರೂ ನಮ್ಮ ಮಕ್ಕಳನ್ನ ನಂಬಕ್ಕೂ ಆಗೋಲ್ಲ. ಅವಳು ಒಂಥರ ಅವಳು ಬುದ್ಧಿ ಸರ್. ದಯವಿಟ್ಟು ನಮ್ಮ ಅಪ್ಪ ಅಮ್ಮ ತೀರ್ಕೊಂಡು ಈಗ 3 ವರ್ಷ ಆಯಿತು, 3-4 ವರ್ಷ ಹತ್ರ ಆಯ್ತೈತೆ ಸರ್. ಇಷ್ಟು ಮಟ್ಟಿಗೆ ಮಾಡಿಸ್ಬಿಟ್ರೆ ನಮ್ಮನ್ನು. ದಯವಿಟ್ಟು ನನ್ನ ಸಾವಿಗೆ ಅವರಿಬ್ಬರೇ ಕಾರಣ. ದಯವಿಟ್ಟು ಇದಕ್ಕೆ ನ್ಯಾಯ ತರಿಸ್ಕೊಡಿ. ಯಾವುದೇ ಪೊಲೀಸವರು ಇದನ್ನು ನನ್ನ ದೇಹನನ್ನು ತೊಗೊಂಡ್ರೆ ಏನೇ ಮಾಡಿದ್ರು ಅದನ್ನು ಸುಟ್ಟಾಕ್ಬಿಡಿ ಸರ್. ನಮ್ಮ ಅಪ್ಪ ಅಮ್ಮ ಮನೆಗೆ ತೊಗೊಂಡೋಗ್ಬಿಡಿ. ನನ್ನ ದೇಹನ ಸುಟ್ಟಾಕ್ಬಿಡಿ ಸರ್. ನಾನು ಕ್ರಿಶ್ಚನಾಗಿದ್ರು ನಾನು ಹೇಳ್ತಿದ್ದೀನಿ, ನನ್ನ ದೇಹನ ಸುಟ್ಟಾಕಿ ದಯವಿಟ್ಟು ನನ್ನ ದೇಹನ ಊತಾಕ್ಬೇಡಿ. ನಮ್ಮ ಅಪ್ಪ ಅಮ್ಮನ ಸನ್ನಿಧಿಲೇ ನಾನು ಬಂದಿದ್ದೀನಿ. ಇಲ್ಲೇ ನಮ್ಮ ಅಪ್ಪ ಅಮ್ಮ ಸನ್ನಿಧಿ ಹತ್ರನೇ ನಾನು ಇಲ್ಲೇ ಹಿಂದೆನೇ ಇದ್ದೀನಿ. ಅಲ್ಲೇ ಬಂದು ನಾನು ಹೋಗಬೇಕು ಅಂತ ನಾನು ನಿರ್ಧಾರ ಮಾಡ್ಕೊಂಡಿದ್ದು. ದಯವಿಟ್ಟು ಅವರಿಬ್ಬರು ನಮ್ಮ ಜೀವನದಲ್ಲಿ ಆಡ್ಬಿಟ್ರು. ಅಂದರೆ ನಮ್ಮ ತಂಗಿ ಜೀವನದಲ್ಲೂ, ನಮ್ಮ ತಂಗಿ ಮಗಳಲ್ಲೂ ಆಡ್ಬಿಟ್ಟಿದ್ದಾಳೆ. ಅವಳು ಭಾಳ ಬದುಕಬೇಕಾಗಿದ್ದು ಹುಡುಗಿ. ಆ ಹುಡುಗಿಗೆ ಏನೂ ಗೊತ್ತಿಲ್ಲ. ಆ ಹುಡುಗಿ ನಮಗೆ ಧೈರ್ಯ ತುಂಬ್ತಾ ಇದ್ದಾಳೆ. ಅಂಥ ಹುಡುಗಿ, ಎಂಥ ಒಳ್ಳೆ ಹುಡುಗಿ ಗೊತ್ತಾ? ಅಂಥ ಹುಡುಗಿ ನಾವು ಆ ಹುಡುಗಿ ನನ್ನ
ಜೀವನದಲ್ಲಿ ಸಾಕಬೇಕು ಅಂದ್ರೂ ಆಗಿಲ್ಲ. ಯಾಕಂದರೆ ಅವ್ರ ಅಪ್ಪ ಅಮ್ಮ ಇಲ್ಲ, ನಾನು ಮದುವೆನೂ ಆಗಿಲ್ಲ ಸರ್, ನನಗೆ ಮದುವೆನೂ ಆಗಿಲ್ಲ ನಾನು. ಯಾಕಂದರೆ ನನ್ನ ತಂಗಿ ವಿಧವೆ ಇದ್ದಾಳೆ, ಒಂದು ಮಗು ಇದೆ, ನನ್ನ ತಮ್ಮ ಇದ್ದಾನೆ, ಅವ್ರ ತಂಗಿ ಅವ್ರ ಹೆಂಡತಿ ಇದ್ದಾರೆ ಸ್ವಾತಿ, ಇವರೆಲ್ಲ ಇರ್ಬೇಕಾದ್ರೆ ನನಗೆ ಯಾಕೆ ಮದುವೆ, ನಾನು ಯಾವುದೋ ಮದುವೆ ಆಗ್ಬಿಟ್ಟು ಬಂದ್ಬಿಟ್ಟು ನಾನು ಯಾಕೆ ಬಾಳನ್ನೆಲ್ಲ ಹಾಳು ಮಾಡಲ್ಲ, ಅವ್ರು ಬರೋರು ಹೆಂಗಿರ್ತಂದು ಯಾರಿಗೂ ಗೊತ್ತು. ಅದಕ್ಕೆ ಬೇಡ, ನೆಮ್ಮದಿಯಾಗಿ ಹೋಗವ, ಒಂದು ಹೊತ್ತು ತಿಂದರೂ ಪರವಾಗಿಲ್ಲ ಅಂದ್ಬಿಟ್ಟು. ಬಟ್ ನಮ್ಮ ತಂಗಿನ ಎಲ್ಲ ಸೇರಿ ಮೋಸ ಮಾಡಿಬಿಟ್ರು ಅವರೆಲ್ಲ. ಊರವರೆಲ್ಲ ನಿಂಗೆ ಅಕ್ಕ ಈ ಮನೇಲಿರೋದಲ್ವಾ, ಅಕ್ಕನ ಚಿಕ್ಕದಿಂದ ಎಲ್ಲರೂ ಗೊತ್ತಿರೋದಲ್ವಾ, ಅಕ್ಕನ ಗುಣ ಅವಳು ತಿಳ್ಕೊಂಡು ಬಂದ್ಬಿಟ್ಟು ನೀನು ಕೇಳಾಕೊಂಬಿಟ್ಟು ಊರಲ್ಲೆಲ್ಲ ಎಲ್ಲರ ಕೈಲೂ ಸಾಲ ಮಾಡಿಸ್ಬಿಟ್ಟು ಇವತ್ತು ನನ್ನ ಉಸಿರನ್ನ ಎಳಿಸ್ಬಿಟ್ಟಿದ್ದಾರೆ ಸರ್. ನಮ್ಮ ತಂಗಿ ಉಸಿರು ಆಡಬಾರ್ದು ಆ ಥರ ಮಾಡಿಬಿಟ್ಟಿದ್ದಾರೆ ಊರವ್ರಿಗೆಲ್ಲ. ಅವಳು ಅಷ್ಟರು ಇದ್ರೂ ಅವ್ರಿಗೇನೆ ಇವತ್ತರ ನಾಳೆ ಮನೆ ಆದರೂ ಸೇಲ್ ಮಾಡಿ ನಾನು ಸಾಲ ತೀರಿಸ್ಕೊಡ್ತೀನಿ, ಮಿಕ್ಕಿ ಸಾಲ ಬೇಕಾದ್ರೆ ನಾನೇ ತೀರಿಸ್ತೀನಿ ಅನ್ನೋ ಮಟ್ಟಗಳು ಕಾಲಲ್ಲಿ ಹಾಕಿ ನಿಂತಿದ್ದಾಳೆ. ದಯವಿಟ್ಟು ಆ ಹುಡುಗಿಗೆ ಮೋಸ ಆಗೋಗಿದೆ, ಇದಕ್ಕೆ ನ್ಯಾಯ ತರಿಸಲೇಬೇಕು. ಅವ್ರನ್ನ ಇಬ್ಬರನ್ನೂ ಬಿಡಬಾರ್ದು. ಮೊದಲಿಗೆ ಸ್ವಾತಿ, ಶರ್ಮಿಳಾ, ನನ್ನ ತಮ್ಮನ ತಂಗಿ, ತಮ್ಮನ ಹೆಂಡತಿ ಹಾಗೂ ನನ್ನ ತಮ್ಮ ಜೋಬಿ ಜೊತೆಗೆ ಅವಳ ಜೊತೆಗೆ ನಿಂತ್ಕೊಂಡು ಅವಳ ಥರನೇ ಆಡ್ತಾಯಿದ್ದಾನೆ. ದಯವಿಟ್ಟು ನ್ಯಾಯ ತರಿಸ್ಬೇಕು. ಯಾರೇ ಆದರೂ ಸರಿನೇ, ನನ್ನ ದೇಹನ ತೆಗೆದ್ರೆ ಸುಟ್ಟಾಕ್ಬಿಡಿ, ನನ್ನ ಮನೆಗೆ ತಗೊಂಡೋಗ್ಬೇಡಿ. ಇಲ್ಲಿ ನಮ್ಮ ಮನೇಲಿ ನಾಯಿಗಳಿದೆ, ಡವ್ಸ್ ಹಾಕಿದ್ದಾನೆ, ಎಲ್ಲ ಥರ ಮಾಡಿರೋಲ್ಲ ಕಾಣಿಸುತ್ತೆ ನಿಮಗೆ. ಎಲ್ಲ ಯಾರೇ ಇದ್ರೂ ಚೆನ್ನಾಗಿ ನೋಡ್ಕೊಳ್ಳಿ, ದಯವಿಟ್ಟು ನೋಡ್ಕೊಳ್ಳಿ. ಆ ಶಿರು, ಆ ನಾಯಿ ಚಿಕನ್ನೇ ತಿನ್ನೋದು. ನಾನು ಯಾಕೆ ಹೇಳಬೇಕು ಅಂತಂದರೆ ಒಂದು ಪ್ರೀತಿ, ಯಾಕಂದ್ರೆ ನಮ್ಮ ಜೊತೆ ಇರೋದು ನಮ್ಗೆ ಗೊತ್ತಿದೆ, ಅದಕ್ಕೆ ನಾವು ಆ ಥರ ಬೆಳೆಸಿರೋದು ಸರ್. ಅಷ್ಟು ಮುದ್ದಾಗಿ ಬೆಳೆಸಿದ್ವಿ. ನನ್ನ ತಂಗಿ ಮಕ್ಳಿಗಂತ ತೊಗೊಂಡಿದ್ದು ನಾಯಿ. ನಮ್ಮ ಮನೆ ಕಾಯ್ತಾಯಿದ್ದು, ಇಷ್ಟು ವರ್ಷ ಕಾಯ್ತಿದ್ದ ಆ ಜೂಲಿ. ಅಯ್ಯೋ, ಇವನ್ನೆಲ್ಲ ಬಿಟ್ಟು ನಾನು ಹೋಗ್ತಿದ್ದೀನಿ. ಇದಕ್ಕೆಲ್ಲ ನಾನು ಹೇಳ್ತೀನಲ್ಲ, ಇಷ್ಟೆಲ್ಲ ಆಗೋಕ್ಕೆ ಕಾರಣ ಸ್ವಾತಿ, ಶರ್ಮಿಳಾ, ನನ್ನ ತಮ್ಮನ ಹೆಂಡತಿ ಹಾಗೂ ನನ್ನ ತಮ್ಮನೂ ಇದ್ದಾನೆ ಸರ್. ಇದಕ್ಕೆಲ್ಲ ಜೋಬಿ. ದಯವಿಟ್ಟು ನ್ಯಾಯ ತರಿಸ್ಕೊಡಿ ಸರ್, ದಯವಿಟ್ಟು ಯಾರೇ ಇದು ಸಿಕ್ಕಿದ್ರೂ ಎವಿಡೆನ್ಸ್ ಆಗಿ ಇದು ಮಾಡ್ಕೊಳ್ಳಿ ಪ್ಲೀಸ್ ಸರ್. ಇದೇ ಎವಿಡೆನ್ಸು.